ನಾನು ಈ ದಿನ ತೋರಿಸ್ಕೊಡ್ತಾ ಇರೋಂಥದ್ದು ಒಂದು ಸೊಗಸಾದ ಚಿಕನ್ ಬಿರಿಯಾನಿ ರೆಸಿಪಿನ. ಇದು ಇಷ್ಟೊಂದು ರುಚಿಯಾಗಿ ಹೇಗೆ ಬರುತ್ತೆ ಅಂತಂದ್ರೆ ಮನೆಯಲ್ಲೇ ಮಾಡ್ಕೊಂಡು ಹಾಕುವಂತ ಬಿರಿಯಾನಿ ಮಸಾಲ. ಅದನ್ನ ನಾನು ಈ ವಿಡಿಯೋದ ಕೊನೆಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಿದ್ದ ಹಾಗೆ ಕೊನೆ ತನಕ ನೋಡಿ. ಸ್ಕಿಪ್ ಯಾಕೆ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಯಾವ್ದಾದ್ರು ಅಡಿಗೆನ ನೀವು ರುಚಿಯಾಗಿ ಮಾಡಬೇಕು ಅಂತಂದ್ರೆ ಇಂಗ್ರೀಡಿಯೆಂಟ್ಸ್ ಎಷ್ಟು ಮುಖ್ಯವಾಗಿರುತ್ತೋ ಹಾಗೇನೆ ಮಾಡೋ ಸ್ಟೆಪ್ಸ್ ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ಇದನ್ನ ಸ್ಕಿಪ್ ಮಾಡ್ದಿದ್ದಾಗೆ ಕೊನೆ ತನಕ ನೋಡಿ. ಹಾಗೇನೇನೆ ನಾನು ತೋರಿಸ್ಕೊಟ್ಟಿರೋಂಥ ಇಂಗ್ರೀಡಿಯೆಂಟ್ಸ್ ನ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಮಸಾಲೆನ ನೀವು ವೆಜ್ ಬಿರಿಯಾನಿಗೆ ಸಹ ಹಾಕ್ಬೋದು. ನೀವು ಹಾಕುವಂತ 2 ಸ್ಪೂನ್ ಏನ್ ಬಿರಿಯಾನಿ ಮಸಾಲ ಇರುತ್ತಲ್ಲ, ಅದೊಂದು ರೀತಿ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತೇಳಿ. ಮೊದಲು ಚಿಕನ್ ಅನ್ನ ಮ್ಯಾರಿನೇಟ್ ಮಾಡಿ ಇಡ್ಬೇಕಾಗತ್ತೆ. ಇಲ್ಲಿ ನಾನು ಚಿಕನ್ನಿಗೆ ಮೊಸರು, ಹಾಗೇನೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೇನೆ ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸುಮಾರು ಒಂದು 2 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. 2 ಗಂಟೆ ಆಗಿಲ್ಲ ಅಂತಂದ್ರೂ ಕನಿಷ್ಠ ಅಂತಂದ್ರೆ 1 ಗಂಟೆಗಳ ಕಾಲನಾದ್ರೂ ಬಿಡಬೇಕಾಗತ್ತೆ. ಆದ್ರೆ ಫ್ರಿಜ್ಜಲ್ಲಿ ಇಡಿ. ನಾನಿಲ್ಲಿ 2 ಗಂಟೆ ಇಟ್ಟಿದ್ದೀನಿ. 2 ಗಂಟೆ ನಂತರ ನಾನಿಲ್ಲಿ ಓಪನ್ ಪಾತ್ರೆನಲ್ಲೇನೆ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಅದಕ್ಕೆ ಬೇಸಿಕ್ ಮಸಾಲ ಅಂದ್ರೆ ಶಾಯಿ ಜೀರಾ, ಸೋಂಪು, ಚಕ್ಕೆ, ಲವಂಗ, ಸ್ಟಾರ್ ಅನೀಸು ಮತ್ತೆ ಜಾಯಿಪತ್ರೆ, 2 ಏಲಕ್ಕಿ, ಹಾಗೇನೆ ಪಲಾವ್ ಎಲೆ ಇದಿಷ್ಟನ್ನು ಎಣ್ಣೆನಲ್ಲಿ ಹಾಕೊಂಡು ಸ್ವಲ್ಪ ಹುರ್ಕೊಂತಾ ಇದ್ದೀನಿ. ನಂತರ ಇದಕ್ಕೆ 3 ಈರುಳ್ಳಿನ ಈ ರೀತಿ ಹೆಚ್ಕೊಂಡಿರ್ಬೇಕು. ಇದನ್ನ ಹಾಕ್ಬಿಟ್ಟು ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಈ ಸ್ಟೆಪ್ಸ್ ನ ಯೂಸ್ ಮಾಡಿ ನೀವು ತರಕಾರಿ ನಲ್ಲಿ ಬಿರಿಯಾನಿ ಸಹ ಮಾಡ್ಬೋದು. ಇದಕ್ಕೆ ಒಂದು ಪಾತ್ರೆನಲ್ಲಿ ಬಿಸಿ ನೀರನ್ನು ಇಟ್ಕೊತಾ ಇದ್ದೀನಿ. ಯಾವಾಗ್ಲೂ ಬಿರಿಯಾನಿ ಮಾಡ್ಬೇಕಾದ್ರೆ ನೀವು ರೈಸ್ ಹಾಕಾದ್ಮೇಲೆ ಬಿಸಿ ನೀರನ್ನು ಹಾಕಿ ತಣ್ಣೀರನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ. ನೋಡಿ ಇಲ್ಲಿ ಗೋಲ್ಡನ್ ಕಲರ್ ಆಗ್ತಾ ಇದೆ. ಈಗ ಈ ಸ್ಟೇಜಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಬೇಕು. ಒಂದು 2 ಟೀ ಸ್ಪೂನ್ ಅಷ್ಟು. ಆಲ್ರೆಡಿ ನಾವು ಮ್ಯಾರಿನೇಷನ್ ಹಾಕಿರ್ತೀವಿ. ಇದಕ್ಕೂ ಸಹ ಮತ್ತೆ ಒಂದು 2 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಬೇಕು. ಇದನ್ನ ಸಹ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ಳಿ. ಇದನ್ನು ಸಹ ಎಣ್ಣೆನಲ್ಲಿ ಬಾಡಿಸ್ಬೇಕು. ಪ್ರತಿಯೊಂದು ಸ್ಟೇಜಲ್ಲೂ ಸಹ ನೀವು ಅದನ್ನ ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೊಂತ ಹೋಗ್ಬೇಕು. ಈಗ ಇದಕ್ಕೆ ಒಂದು 2 ಟೊಮ್ಯಾಟೋನ ಪ್ಯೂರಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಈಗ ಈ ಟೊಮೆಟೊ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಹುರಿಬೇಕಾಗತ್ತೆ. ಇದು ಚೆನ್ನಾಗಿ ಬೆಂದ ಮೇಲೆ ಇದ್ರ ಮೇಲೆ ಎಣ್ಣೆ ಬಿಡ್ತಾ ಹೋಗುತ್ತೆ. ಅವಾಗ ಅದು ಚೆನ್ನಾಗಿ ಹುರಿದಿದೆ ಅಂತ. ಇಲ್ಲ ಅಂದ್ರೆ ಹಸಿ ಟೊಮೆಟೊ ಸ್ಮೆಲ್ಲು ಚೆನ್ನಾಗಿರೋದಿಲ್ಲ ಬಿರಿಯಾನಿಗೆ. ನೋಡಿ ಈಗ ಎಣ್ಣೆ ಬಿಡ್ತಾ ಇದೆ. ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ಅನ್ನು ಹಾಕೊಬೇಕು. ಈ ಚಿಕನ್ ಅನ್ನ ಚೆನ್ನಾಗಿ ಮಸಾಲೆನಲ್ಲಿ ಮಿಕ್ಸ್ ಮಾಡಿ ಅದನ್ನ ಒಂದು 30% ಬೇಯೋ ತನಕ ಬೇಯಿಸ್ಕೋಬೇಕು. ಕಂಪ್ಲೀಟ್ ಆಗಿ ಬೇಯಿಸೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಇದು ರೈಸಲ್ಲೂ ಸಹ ಸ್ವಲ್ಪ ಬೇಯುತ್ತಲ್ಲ, ಹಾಗಾಗಿ ಒಂದು 30% ಅಷ್ಟೇ ಬೇಯಿಸ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಗೋಡಂಬಿ ಹಾಕೊಳ್ಳಿ. ಫಸ್ಟೇ ನೀವು ಎಣ್ಣೆಗೆ ಗೋಡಂಬಿ ಹಾಕೊಂಡ್ರೆ ಬೇಗ ಸೀದೋಗುತ್ತೆ. ಹಾಗಾಗಿ ಈ ಸ್ಟೇಜಲ್ಲಿ ಹಾಕೊಂಡ್ರೆ ಸಾಕು. ಅದು ಆಪ್ಷನಲ್ಲು, ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಗೋಡಂಬಿನ. ನೋಡಿ ಈಗ ಒಂದು 30% ಅಷ್ಟು ಆಗಿದೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋಂತಹ ಬಾಸುಮತಿ ರೈಸನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು ದೊಡ್ಡ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಪಟ್ಟಷ್ಟು ನೀರು ಹಾಕ್ಕೊಂತೀನಿ. ಯಾಕೆ ಅಂದ್ರೆ ಓಪನ್ ಪಾತ್ರೆನಲ್ಲಿ ಮಾಡ್ತಾ ಇರೋದ್ರಿಂದ. ನೀವೇನಾದ್ರು ಕುಕ್ಕರಲ್ಲಿ ಮಾಡಬೇಕು ಅಂತಂದ್ರೆ 1.5 ಪಟ್ಟಷ್ಟು ನೀರು ಹಾಕೊಂಡ್ರೆ ಸಾಕು. ಇದನ್ನ ನೆನೆಸಿರೋದ್ರಿಂದ ಇದನ್ನ ನಿಧಾನಕ್ಕೆ ತಿರುಗಿಸ್ಬೇಕಾಗತ್ತೆ. ನೀವು ಜೋರಾಗಿ ತಿರುಗಿಸಿದ್ರೆ ರೈಸ್ ಕಟ್ ಆಗುತ್ತೆ. ಅವಾಗಷ್ಟು ನೋಡೋದಿಕ್ಕೆ ಚೆನ್ನಾಗಿರೋದಿಲ್ಲ. ಇದು ಲಾಂಗ್ ಗ್ರೈನ್ ರೈಸ್ ಆಗಿರೋದ್ರಿಂದ ನಿಧಾನಕ್ಕೆ ತಿರುಗಿಸಿ. ಈಗ ಇದಕ್ಕೆ 2 ಪಟ್ಟಷ್ಟು ಬಿಸಿ ನೀರನ್ನ ಹಾಕ್ಕೊತಾ ಇದ್ದೀನಿ.
ಇದನ್ನ ನಿಧಾನವಾಗಿ ಕಲಿಸ್ಕೊಳ್ಳಿ. ಈಗ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೊಬೇಕು. ಈಗ ನಾನು ಸೀಕ್ರೆಟ್ ಮಸಾಲಾನ ಏನೇನು ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ 3/4 ಕಪ್ ಅಷ್ಟು ಲವಂಗ, 1/4 ಕಪ್ ಅಷ್ಟು ಕಾಳು ಮೆಣಸು, 1/4 ಕಪ್ಗಿಂತ ಒಂಚೂರು ಜಾಸ್ತಿ ಅಷ್ಟು ಶಾಯಿ ಜೀರ, 1/4 ಕಪ್ ಅಷ್ಟು ಸೋಂಪು, 1 ಕಪ್ ಅಷ್ಟು ಹಸಿರು ಏಲಕ್ಕಿ ಅಂತೀವಲ್ಲ ಅದು, 3 ಪಲಾವ್ ಎಲೆ, ಸ್ಟಾರ್ ಅನೀಸು ಮತ್ತು 1 ಜಾಯಿಪತ್ರೆ, ಹಾಗೆ ಒಂದು ಸ್ವಲ್ಪ ಕಲ್ಲು ಹೂವು ಅಂತ ಹೇಳ್ತೀವಲ್ಲ ಅದು, ಮತ್ತು 1 ಕಪ್ಪು ಏಲಕ್ಕಿ ಅಂತ ಬರುತ್ತಲ್ಲ ದೊಡ್ಡ ಏಲಕ್ಕಿ ಅಂತೀವಲ್ಲ ಅದು, ಹಾಗೇನೆ 1/4 ಭಾಗದಷ್ಟು ಜಾಯಿಕಾಯಿ, 2 ಕಪ್ ಅಷ್ಟು ಚಕ್ಕೆ. ಇದನ್ನ ಬೇಕಾದ್ರೆ ಬರೆದಿಟ್ಕೊಳ್ಳಿ. ನಾನು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಸೋಂಪು 1/4ರಿಂದ ಅರ್ಧ ಕಪ್ ಅಷ್ಟು, ಇದು ಅಷ್ಟೇ ಶಾಯಿ ಜೀರನು ಸಹ 1/2 ಕಪ್ ಅಷ್ಟು, 1/4 ಕಪ್ ಅಷ್ಟು ಕಾಳುಮೆಣಸು, 1/3 ಕಪ್ ಅಷ್ಟು ಲವಂಗ, 1 ಕಪ್ ಅಷ್ಟು ಏಲಕ್ಕಿ, ಹಾಗೆ 2 ಕಪ್ ಅಷ್ಟು ಚಕ್ಕೆ, ಜಾಯಿಕಾಯಿ 1/4 ಭಾಗದಷ್ಟು, ಕಲ್ಲು ಹೂವು, 1 ಸ್ಟಾರ್ ಅನೀಸು ಮತ್ತು ಜಾಯಿಪತ್ರೆ, ಮತ್ತು 1 ಕಪ್ಪು ಏಲಕ್ಕಿ. ಇದಿಷ್ಟನ್ನು ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಸುಮಾರು ದಿವಸ ಇಟ್ಕೊಬೋದು. ಯಾವುದೇ ರೀತಿಯ ಬಿರಿಯಾನಿಗೆ ಬೇಕಾದ್ರೂ ಇದನ್ನು ಹಾಕ್ಕೊಬೋದು. ಇಲ್ಲಿ ನಾನು 2 ಟೀ ಸ್ಪೂನ್ ಅಷ್ಟು ಆ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದನ್ನ ಕೇವಡಾ ಜೆಲ್ ಅಂತ ಹೇಳ್ತಾರೆ, ಡಾಬರ್ ಅವ್ರದ್ದು ಸಿಗುತ್ತೆ ನೋಡಿ, ಇದನ್ನ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇದು ತುಂಬಾನೇ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ. ಇದನ್ನು ಎಲ್ಲ ರೀತಿ ಸ್ಟೋರ್ಗಳಲ್ಲೂ ಸಿಗುತ್ತೆ ನಿಮಗೆ. 1 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಕೊನೆಗೆ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನಿಧಾನವಾಗಿ ಕಲಿಸ್ಬಿಟ್ಟು ಈಗ ನೀವು ಬೇಯೋದಿಕ್ಕೆ ಬಿಡಬೇಕಾಗತ್ತೆ ಅಕ್ಕಿನ. ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ಳಿ. ಮಧ್ಯದಲ್ಲಿ ತೆಗೆದು ನೋಡ್ತಾ ಇರಿ, ಮತ್ತೆ ಲೈಟಾಗಿ ನೀವು ಕೈ ಆಡಿಸ್ಬೇಕಾಗತ್ತೆ. ಯಾಕೆಂದರೆ ಜೋರಾಗಿ ಕಲ್ಕಿದ್ರೆ ಆಗಲೇ ಹೇಳಿದ ಹಾಗೆ ಇದು ಲಾಂಗ್ ರೈಸ್ ಆಗಿರೋದ್ರಿಂದ ಮುರಿದೋಗುತ್ತೆ, ಆವಾಗ ನೋಡೋದಕ್ಕೆ ಚೆನ್ನಾಗಿ ಅನ್ಸೋದಿಲ್ಲ. ಹಾಗಾಗಿ ತುಂಬಾನೇ ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಇದು ಇನ್ನೊಂದು 2 ನಿಮಿಷ ಬೇಯಿಸ್ಬೇಕಾಗತ್ತೆ. ಇನ್ನೊಂದು ಲಾಸ್ಟಿಗೆ ಒಂದು ಇಂಗ್ರೀಡಿಯೆಂಟ್ ಹಾಕ್ಬೇಕು, ಅದನ್ನು ಹೇಳ್ತೀನಿ. ಇದನ್ನು ಇನ್ನೊಂದು 2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಈಗ ಕೊನೆಗೆ ಇದಕ್ಕೆ 1ರಿಂದ 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ಇದು ತುಂಬಾನೇ ರುಚಿ ಕೊಡುತ್ತೆ ಬಿರಿಯಾನಿನ. ಬಿರಿಯಾನಿ ಆದ ನಂತರ ಅದನ್ನ ಒಂದು ದೊಡ್ಡ ತಟ್ಟೆಗೆ ಹರಡಿಟ್ರೆ ಈ ರೀತಿ ಉದುರುದ್ರಾಗಿರೋಂತಹ ಬಿರಿಯಾನಿ ರೆಡಿ ಆಗುತ್ತೆ. ನಿಮ್ಗೆಲ್ಲರಿಗೂ ಈ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.